ಸೊ ನಮ್ಮ ಜೊತೆಗೆ ಈಗ ಆದಿ ಲೋಕೇಶ್ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತೀನಿ. ಸರ್, ಬಹಳ ಅಪರೂಪ ಆಗೋಯ್ತು ನೀವು ಸಿಗದೆ ಕೂಡ, ಜೊತೆಗೆ ಸಿನಿಮಾದಲ್ಲೂ ಎಲ್ಲೋ ಅಪರೂಪನೇ ಕಾಣಿಸ್ಕೊಳ್ಳೋದು. ಏನು ಕ್ಯಾರೆಕ್ಟ್ರು? ಕ್ಯಾರೆಕ್ಟ್ರು ಪರದೆ ಮೇಲೆ ನೋಡಿ ಮೇಡಮ್. ಅಷ್ಟು ಸಸ್ಪೆನ್ಸ್. ಎಸ್ ಮೇಡಮ್. ಆ್ಯಕ್ಚುಲಿ ಸಬ್ಜೆಕ್ಟ್ ಇರೋದೇ ಹಾಗೆ ಮೇಡಮ್. ನೆಗೆಟಿವ್ ಶೇಡ್. ಇಲ್ಲ ಮೇಡಮ್, ಇಟ್ ಕಾನ್ ಬಿ ಟೋಲ್ಡ್ ಆಸ್. ನೀವು ಸಿನಿಮಾ ನೋಡಿದಾಗ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ ವೆದರ್ ಇಟ್ ಇಸ್ ನೆಗೆಟಿವ್ ಆರ್ ಪಾಸಿಟಿವ್ ಅಂತ. ಇಟ್ಸ್ ಗೋನ್ ಬಿ ಅ ವೆರಿ ಪ್ಲೆಸೆಂಟ್ ಆ್ಯಂಡ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮೇಡಮ್. ಯು ವಿಲ್ ಎಂಜಾಯ್ ದ ಕ್ಯಾರೆಕ್ಟರ್. ಚೂಸಿ ಆದ್ರ ತುಂಬ ಪಾತ್ರಗಳ ಆಯ್ಕೆಯಲ್ಲಿ? ತುಂಬ ಚೂಸಿ ಆಗಿಬಿಟ್ಟೆ. ಮಾಡಿದ್ದೀನಲ್ಲ ಮೇಡಮ್, ತುಂಬ ಸಿನಿಮಾ ಮಾಡಿಬಿಟ್ಟಿದ್ದೀನಿ. ಏನಾಗುತ್ತೆ, ಕೆಲವು ಸಿನಿಮಾಗಳು 1 ವರ್ಷ ಓಕೆ ತಡ್ಕೊಬೋದು ಮೇಡಮ್, 3-4 ವರ್ಷ ಎಳೆದ್ಬಿಡ್ತಾರೆ ಮೇಡಮ್ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ. ಸೊ ಆವಾಗಿಂದ ಸ್ವಲ್ಪ ಹಿಂಜರಿದ್ಬಿಟ್ಟೆ ಮೇಡಮ್. ಕತೆ ಓಕೆ ಆಗಬೇಕು, ಪ್ರೊಡಕ್ಷನ್ ಟೀಮ್ ಪಕ್ಕಾ ಇದ್ದರೆ ದೆನ್ ಐ ವಿಲ್ ಫಸ್ಟ್ ಕತೆ ಓಕೆ ಆಗಬೇಕು. ಪ್ರೊಡಕ್ಷನ್ ಟೀಮ್ ಸ್ಟ್ರಾಂಗ್ ಆಗಿದ್ದರೆ ದೆನ್ ಐ ವಿಲ್ ಅಕ್ಸೆಪ್ಟ್ ದ ಮೂವಿ. ಸರ್, ಇತ್ತೀಚಿನ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಗೆ ಗೊತ್ತಾಯಿದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಆ ನಟ ಈ ನಟ ಮಾತಾಡೋದು, ಅದ್ರ ಬಗ್ಗೆ ಎಲ್ಲ ಗೊತ್ತಾಯಿದೆ. ಈ ಡೆವಲಪ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ? ನೋ ಕಮೆಂಟ್ಸ್ ಮೇಡಮ್, ಆ್ಯಕ್ಚುಲಿ ನೋ ಕಮೆಂಟ್ಸ್. ನನಗೆ ಇವಾಗ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದೆ ಈ ವಿಷಯ. ಬಟ್ ಆ್ಯಸ್ ಎ ಇಂಡಿವಿಜುವಲ್, ನಾನು ಆ್ಯಸ್ ಬೀನ್ ಆ್ಯಕ್ಟರ್ ಮೈಸೆಲ್ಫ್, ನಾನು ಏನು ಹೇಳ್ತೀನಿ ಅಂದರೆ ನಾನು ಯೂಶಲಿ ಐ ಇಗ್ನೋರ್ ಆಲ್ ದಿಸ್ ಕಮೆಂಟ್ಸ್ ಮೇಡಮ್. ತುಂಬ ಕೆಟ್ಟ ಕಮೆಂಟ್ಸ್ಗಳು ಬರ್ತಾ ಇರ್ತವೆ. ಸೊ ತುಂಬ ಈಸಿಯಾಗಿ ಇಗ್ನೋರ್ ಮಾಡಿಬಿಡ್ತೀನಿ ಮೇಡಮ್. ಸೊ ಐ ಡೋಂಟ್ ಈವನ್ ಚೆಕ್ ದ ಕಮೆಂಟ್ಸ್. ಅದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ, ಐ ಡೋಂಟ್ ಚೆಕ್ ದ ಕಮೆಂಟ್ಸ್. ಆ್ಯಕ್ಟ್ರಿಗಾದರೆ ಅಡ್ಜಸ್ಟ್ ಮಾಡ್ಕೋಬೋದೇನೋ, ಹೆಣ್ಮಕ್ಳು ಅದನ್ನು ಸ್ವಲ್ಪ ಈಸಿಯಾಗಿ ತಗೊಳ್ಳಲ್ಲ. ಅಲ್ಲ, ಅದೇ ಇದಕ್ಕೆ ಹೇಳ್ತಾ ಇರೋದು ನಾನು. ಯಾರಿಗೂ ಹಕ್ಕಿಲ್ಲ ಮೇಡಮ್, ಒಂದು ಹೆಣ್ಣು ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ ಮೇಡಮ್. ಹೆಣ್ಣು ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ಅಂದರೆ ಆ ಮನುಷ್ಯನ ಮನಸ್ಥಿತಿ, ಅಥವಾ ಆ ಒಂದು ಹೆಂಗ್ಸ್ ಇನ್ನೊಂದು ಹೆಂಗ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಆ ಹೆಂಗ್ಸ್ನ ಮನಸ್ಥಿತಿ ಯಾವ ರೀತಿ ಇರ್ಬೋದು ಅಂತ ನೀವೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಷ್ಟು ಕೀಳು ಮಟ್ಟಿಗೆ ಇಳಿದಿದೆ ಮನಸ್ಥಿತಿ ಅಂದರೆ ದೇ ನೀಡ್ ಸೈಕ್ಯಾಟ್ರಿಕ್ ಮೇಡಮ್, ಇಷ್ಟು ಹೇಳ್ಬೋದು. ಬಟ್ ಕಾನೂನು ಪ್ರಕಾರವಾಗಲಿ ಅಥವಾ ಯಾವುದೇ ರೀತಿ ತೊಗೊಂಡ್ರು ಒಂದು ಹೆಣ್ಣು ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಮೇಡಮ್, ಯಾರಿಗೂ ಯೋಗ್ಯತೆಯೂ ಇಲ್ಲ ಮಾತಾಡೋಕ್ಕೆ. ಹೆಣ್ಣನ್ನು ನಾವು ದೇವರು ಅಂತ ಪೂಜಿಸ್ತೀವಿ. ಹೆಣ್ಣು ಮಕ್ಕಳಿಗೆ ಆ ಗೌರವ ಇದೆ. ತಾಯಿಯಾಗಿ ನೋಡಿರ್ತೀವಿ, ತಂಗಿಯಾಗಿ ನೋಡಿರ್ತೀವಿ, ಅಕ್ಕನಾಗಿ ನೋಡಿರ್ತೀವಿ, ಹೆಂಡತಿಯಾಗಿ ನೋಡಿರ್ತೀವಿ. ಈ ಥರ ಒಂದು ಹೆಣ್ಣಿಗೆ ಒಂದು ಸ್ಥಾನ ಕೊಟ್ಟಿರ್ತೀವಿ. ಪ್ರತಿ ಶುಕ್ರವಾರ, ಆಷಾಢ ಶುಕ್ರವಾರ ಬಂದು ಚಾಮುಂಡಿ ಬೆಟ್ಟ ಮುಂದೆ ಕ್ಯೂವಲ್ಲಿ ನಿಂತಿರ್ತಾರೆ, ಅವ್ರುಗಳೇ ಕಮೆಂಟ್ ಮಾಡಿರ್ತಾರೆ ಮೇಡಮ್. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಯಾವುದು ಮೈಂಡ್ ಸ್ಟೇಟಲ್ಲಿ ಇರ್ತಾರೆ ಅಂತ. ಅಂದರೆ ಆ ತಾಯಿ ಉಳಿತಲ್ಲ ಮೇಡಮ್ ಇವ್ರಿಗೆ, ಕಮೆಂಟ್ ಮಾಡೋರಿಗೆ ಹೆಣ್ಮಕ್ಳ ಬಗ್ಗೆ. ಸರ್, ಅದನ್ನು ಈಗ ನಟರು ಆ್ಯಕ್ಟ್ ಮಾಡೋದೇ ಹೌದು, ನಮ್ಗೆ ಜನ ಸಂಪಾದಿಸೋಕ್ಕೆ, ಜನರು ಪ್ರೀತಿ ಬೇಕು ಅಂತ. ಆದರೆ ಇನ್ನೊಬ್ಬರ ಮೇಲೆ ದ್ವೇಷ ಹುಟ್ಟಿಸೋದು ಯಾರೂ ಹೇಳ್ಕೊಡಲ್ಲ. ಬಟ್ ಅಟ್ಲೀಸ್ಟು ಅವ್ರು ಏನಾದರೂ ಒಂದು ರಿಸ್ಟ್ರಿಕ್ಷನ್ಸ್ ಮಾಡಿದ್ರೆ, ಆ ಥರ ಮಾಡಬೇಡಪ್ಪ ಅಂತ ಹೇಳಿದ್ರೆ, ಆ ಸ್ಟ್ಯಾಂಡ್ ತೊಗೊಂಡ್ರೆ ಬಗೆಹರಿಬಹುದಾ? ಇಲ್ಲಿ ಯಾರು ತೊಗೋಬೇಕು ಮೇಡಮ್ ಸ್ಟ್ಯಾಂಡು? ನಟರು ತಗೋಬೇಕು. ನಟರು ಪರ ವಹಿಸ್ಕೊಂಡು ಮಾತಾಡ್ತಾರಲ್ಲ. ಓಕೆ, ದರ್ಶನ್ ಫ್ಯಾನ್ಸ್ ಅಂತ ಬಂದಿದೆ. ಹಾಗಾಗಿ ದರ್ಶನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅಥವಾ ಏನಾದರೂ ಮಾಡಿದ್ರೆ ಅಥವಾ ಟ್ವಿಟರ್ನಲ್ಲಿ ಹಾಕಿದ್ರೆ ಒಂದು ವೇಳೆ ಬಗೆಹರಿಬಹುದೇನೋ. ಫ್ಯಾನ್ಸು ಅಷ್ಟೊಂದು ಘೋರವಾಗಿ ಅವರು ಪುಟಳ ತೋರಿಸಲ್ಲ ಅನ್ನೋ ಮಾತು. ನಾನು ಕೇಳಿಲ್ವಲ್ಲ ಮೇಡಮ್. ನನಗೆ ಇವತ್ತು ಮುಹೂರ್ತಕ್ಕೆ ಬಂದ ಮೇಲೆ ನನಗೆ ಈ ವಿಷಯ ರಿವೀಲ್ ಆಗಿತ್ತು. 2 ವಿಷಯ ಗೊತ್ತಾಯಿತು. ಒಂದು ಪ್ರಥಮದ ವಿಷಯನೋ ಗೊತ್ತಾಯಿತು, ಇನ್ನೊಂದು ರಮ್ಯಾ ಮೇಡಮ್ ವಿಷಯ ಗೊತ್ತಾಯಿತು. ನಾನು ರಮ್ಯಾ ಮೇಡಮ್ ತುಂಬ ಸಿನಿಮಾಗಳು ಒಟ್ಟಿಗೆ ಮಾಡಿದ್ದೀವಿ. ಅಲ್ಲ, ಇದು ಜನರಲ್ ಆಗಿ ಬರುತ್ತಲ್ಲ, ಅಂದರೆ ಸಿನಿಮಾಗಳು ಉತ್ತರ ಕೊಟ್ಬಿಟ್ಟೆ. ನಾನು ಏನೊಂದು ಉತ್ತರ ಕೊಟ್ಟೆ, ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಅದು ಯಾರೇ ಆಗಿರಲಿ, ಹೂಎವರ್ ಇಟ್ ಇಸ್, ಅವ್ರಿಗೆ ಅಧಿಕಾರ ಇಲ್ಲ ಒಂದು ಹೆಣ್ಣು ಬಗ್ಗೆ ಮಾತಾಡೋಕ್ಕೆ. ಆಮೇಲೆ ರಮ್ಯಾ ಅವರ ಕೊಡುಗೆ ಸಿನಿಮಾ ಚಿತ್ರರಂಗಕ್ಕೆ ತುಂಬ ದೊಡ್ಡದಾಗಿದೆ ಮೇಡಮ್. ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಫಸ್ಟ್ ಆಫ್ ಆಲ್ ಮಾತಾಡಿದ ತಪ್ಪು ಮೇಡಮ್, ಅದು ಯಾರೇ ಆಗಿರಲಿ ತಪ್ಪೇ. ಬಟ್ ಯಾರು ಅಂತ ನಮಗೆ ಗೊತ್ತಿಲ್ಲ ಮೇಡಮ್. ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೋ ಏನು ಮಾಡ್ತಾರೋ, ಏನೋ ಹೇಳಿದ್ರು ಯಾರೋ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಂತ, ನನಗೆ ಅದು ಗೊತ್ತಿಲ್ಲ ಮೇಡಮ್. ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅಂದರೆ ಮಾಡಲಿ ಮೇಡಮ್. ಯಾರು ನಿಜವಾಗ್ಲೂ ಅವರೇ ಆದರೆ ಶಿಕ್ಷೆ ಅನುಭವಿಸ್ಲಿ ಬಿಡಿ ಮೇಡಮ್, ಅಷ್ಟೇ ಸಿಂಪಲ್. ಕಾನೂನು ಇದೆಯಲ್ಲ, ಕಾನೂನು ಪ್ರಕಾರವಾಗಿ ಹೋಗ್ತಾ ಇದ್ದಾರಂತೆ, ಹೋಗಲಿ. ಕಾನೂನು ಪ್ರಕಾರವಾಗಿ ಹೋಗ್ತಾ ಇದ್ದಾರೆ ಅಂದರೆ ಕರೆಕ್ಟಾಗಿದ್ದಾರೆ ಅವರು. ಶಿ ಇಸ್ ಆನ್ ದ ರೈಟ್ ಟ್ರ್ಯಾಕ್. ಯಾಕಂದರೆ ನಿಮ್ಮ ಫ್ಯಾಮಿಲಿಲೂ ಪಾಪ ನಿಮ್ಮ ಅಕ್ಕ ಅವರಿಗೂ ಅನೇಕ ಬಾರಿ ಏನೋ ಟೀಕೆ ಹೆಂಗಸ್ರ ಬಗ್ಗೆ ಹಂಗೆ ಮಾತಾಡ್ತಿರ್ತಾರೆ ನೋಡಿ ಮೇಡಮ್. ಈಗ ನನ್ನ ಜೀವನ, ನಂದು ಪಾಸ್ಟ್ ತುಂಬ ಇರುತ್ತೆ ಮೇಡಮ್, 1000 ಇರುತ್ತೆ. ನಾನು ಹಂಗೆ ಅಂದ್ಬಿಟ್ಟು ಕಸದ ತೊಟ್ಟಿನ ಹೆಗ್ಲ ಮೇಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತೆ ಮೇಡಮ್? ನಾನು ತೆಗೆದು ಬಿಸಾಕಲೇಬೇಕು. ದಿವಸ ನನ್ನ ಮನೆ ಕ್ಲೀನ್ ಮಾಡಲೇಬೇಕು. ದಿವಸ ನನ್ನ ಮನೆಯಿಂದ ಇರೋ ಕಸನ ತೆಗೆದು ಆಚೆ ಹಾಕಲೇಬೇಕು. ಸೊ ಎವ್ರಿ ಡೇ ಐ ಕ್ಲೀನ್ ಮೈ ಸ್ಲೇಟ್. ಅಂದರೆ ಸ್ಲೇಟ್ನ ಒರೆಸಿ ಹೊಸದಾಗಿ ನಾವು ಬರೀಬೇಕು ದಿವಸ. ಹಳೇದನ್ನೇ ಗೀಚ್ತಾ ಕೂತ್ಕೊಳ್ಳಲ್ಲ ಮೇಡಮ್. ವೈ ಶುಡ್ ಐ ಕ್ಯಾರಿ ಬ್ಯಾಗೇಜ್ ಮೇಡಮ್? ಐ ಹ್ಯಾವ್ ಟು ಕ್ಲಿಯರ್ ಮೈ ಬ್ಯಾಗೇಜ್ ಫಸ್ಟ್.
then only I can start something new. I want to live in the present. I don't want to live in the past. Nobody wants to live in the past. ಯಾವುದೋ 10 ವರ್ಷ ಹಿಂದೆ ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡಿರ್ತೀನಿ, ಈಗ ಸರಿ ಹೋಗಿರುತ್ತೆ, ಮತ್ತೆ ಅದೇ ಕಾಲು ನೋವು, ಕಾಲು ಈಗ ಹಿಂಗಿದೆ ಅಂದರೆ ಮತ್ತೆ ಏನಕ್ಕೆ ನೆಪ್ಸ್ತಿದ್ರೆ ನೀವು? ಅದು ನಾನು ಮಾಡಿದ ತಪ್ಪು. ಯಾರೋ ನಿಮ್ಮನ್ನ ನಂಬಿದೆ, ಬನ್ನಿ ಅಂದೆ, ನೀವು ಬಂದ್ಬಿಟ್ಟು ನೀವು 10 ವರ್ಷದ 20 ವರ್ಷದ ಕತೆ ಕೇಳೋದು ನಾನೇನು ಹೋಗ್ತಾಕೋದು? ಅವ್ರದ್ದು ಯೂಟ್ಯೂಬ್ ಇದನ್ನು ಚಾನಲ್ನ ಎತ್ಕೊಳ್ಳೋಕೆ ಹೋಗಿ ಮಾಡ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ ಮೇಡಮ್? ಐ ಕೇರ್ ಅ ಡ್ಯಾಮ್ ಫಾರ್ ಆಲ್ ದಿಸ್ ಥಿಂಗ್ಸ್. ಆಮೇಲೆ ಕಮೆಂಟ್ಸು, ದಯವಿಟ್ಟು ಇಗ್ನೋರ್ ದ ಕಮೆಂಟ್ಸ್ ಮೇಡಮ್. ಎಲ್ಲ ಆ್ಯಕ್ಟ್ರುಗಳಿಗೂ ನಾನು ಹೇಳೋದು ಒಂದೇ, ಇಗ್ನೋರ್ ದ ಕಮೆಂಟ್ಸ್. ನೀವು ಫಸ್ಟು ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಅಂದರೆ ಏನಕ್ಕಿದ್ದೀವಿ ನಾವು? ಬಿಕಾಸ್ ಟು ಬಿ ಇನ್ ಟಚ್ ವಿತ್ ದ ಆಡಿಯನ್ಸ್. ನಮ್ಮದು ಏನು ಆಗ್ತಿದೆ, ಏನು ಸಿನಿಮಾ ಆಗ್ತಿದೆ, ಅಥವಾ ನಾವು ಏನು ಎಲ್ಲೋ ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ವೋ, ಎಲ್ಲೋ ಮಲೇಷ್ಯಾಗೆ ಹೋದ್ವೋ, ಎಲ್ಲೋ ಹೋದ್ವೋ, ಏನೋ ಒಂದು ಸೆಲ್ಫಿ ಹಾಕೊಂಡಿರ್ತೀವಿ, ಏನೋ ಮಾಡಿರ್ತೀವಿ, ಏನೋ ಒಂದು ಸ್ಟೇಟಸ್ ಹಾಕೊಂಡಿರ್ತೀವಿ, ಅದಕ್ಕೆ ಕಮೆಂಟ್ ಹಾಕ್ತಾರಾ? ಹಾಕ್ಕೊಂಡು ಹೋಗ್ಲಿ ಮೇಡಮ್, ಯಾಕೆ ನೋಡ್ತೀರಾ? ನಿಮ್ಮ ಟೈಮ್ ಹಂಗಾರೆ ನೀವು ಅಷ್ಟು ಫ್ರೀ ಇದ್ದೀರಾ ಅಂತ ಅರ್ಥ. ಬಟ್ ಹೆಣ್ಮಕ್ಳು ಅಷ್ಟು ಈಸಿಯಾಗಿ ತಗೊಳ್ಳಲ್ಲ, ಮನ್ಸಿಗೆ ತಗೋತಾರೆ. ಹೌದು ಬಟ್ madam, ತೀರಾ ನಾನು ಒಂದು ಅದನ್ನೇ ಲಿಮಿಟೇಷನ್ಸ್ ಇರುತ್ತಲ್ಲ, ಕರೆಕ್ಟ್ ಮೇಡಮ್. ಒಂದು ಲಿಮಿಟ್ ಅಂತಿದ್ದಾಗ ಓಕೆ ಅಂತ ಸಹಿಸ್ಕೋಬೋದು. ತೀರಾ ಟಾರ್ಗೆಟ್ ಮಾಡ್ಕೊಂಡು ಹಾಕಿದಾಗ ಅದೇ madam. ಯಾರು ಹೆಣ್ಮಕ್ಳಿಗಾದ್ರು, ನನಗಾಗಲಿ ಅವ್ರಿಗಾಗಲಿ ಇನ್ನೊಬ್ರಿಗಾಗಲಿ ಹೆಣ್ಣಿನ ಮನಸ್ಥಿತಿ ಅದನ್ನೇ ಹೇಳಿದ್ದು ಮೇಡಮ್. ಆ ಮನಸ್ಥಿತಿ, ಆ ಕಮೆಂಟ್ ಮಾಡೋನ್ ಮನಸ್ಥಿತಿ ಫಸ್ಟ್ ಯೋಚನೆ ಮಾಡಿ ಎಷ್ಟು ಕೀಳು ಮಟ್ಟಿಗೆ ಇಳಿದಿದೆ ಅಂತ. ಇದನ್ನು ಕಡಿವಾಣ ಯಾರು ಹಾಕ್ಬೇಕು? ಅಕೌಂಟನ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ಅದನ್ನು ಸ್ಟಾಪ್ ಮಾಡಿಸಿ. ಮೇಟಾದವ್ರು ಹೇಳಿದ್ಬಿಟ್ಟು ನೀವು ಎಲ್ಲ ಏನು ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ, ಆ್ಯಕ್ಚುಲಿ ಅಕಾರ್ಡಿಂಗ್ ಡಾಕ್ಯುಮೆಂಟೇಷನ್ ಇದೆಲ್ಲ ಮೇಡಮ್. ನೀವು ಒಂದು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನೀವು ಅಗ್ರಿ ಕೊಡ್ತಿರಲ್ಲ, ವಾಟ್ ಡಸ್ ಇಟ್ ಸೇ ಇನ್ ದ ಅಗ್ರಿಮೆಂಟಲ್ಲಿ? ಯು ಆರ್ ನಾಟ್ ಸಪೋಸ್ ಟು ಯೂಸ್ ವಲ್ಗರ್, ನ್ಯೂಡ್ ಫೋಟೋಸ್ ಹಾಕಂಗಿಲ್ಲ ಅಂತ ಇದೆ. ಇವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ಮೇಲೆ ತಾನು ನೀವು ಅಕೌಂಟ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀರಾ? ಕೊಟ್ಟ ಮೇಲೆ ನೀವು ಹೆಂಗೆ ವಲ್ಗರ್ ಕಮೆಂಟ್ಸ್ ಮಾಡ್ತಿದ್ದೀರಾ? ಓಕೆ, ಕನ್ನಡದಲ್ಲಿ ಬರೆದಿದ್ದೀರಾ, ಅವ್ರಿಗೆ ಕನ್ನಡ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಯಾವ ಭಾಷೆಯಲ್ಲಿ, ಚೈನೀಸ್ ಭಾಷೆಯಲ್ಲಿ ಬರೆದು ಕಮೆಂಟ್ ಮಾಡೋದನ್ನು ದೇ ಕ್ಯಾನ್ ಟ್ರಾನ್ಸ್ಲೇಟ್ ಟು ಇಂಗ್ಲೀಷ್ನು. ದೇ ವಿಲ್ ನೋ, ದೇ ಕ್ಯಾನ್ ಇಮಿಡಿಯೇಟ್ಲಿ ಕಟ್ ದಟ್ ಅಕೌಂಟ್, ದೇ ಕ್ಯಾನ್ ಬ್ಲಾಕ್ ದಟ್ ಅಕೌಂಟ್. ದಟ್ ದ ಮೇಟಾ ಪೀಪಲ್ ಹ್ಯಾವ್ ಟು ಡೂ ಇಟ್ ಮೇಡಮ್. ಆ ಥರ ಕಂಪ್ಲೇಂಟ್ಸ್ಗಳು ಜಾಸ್ತಿ ಬಂದಾಗ ಬಹುಶಃ ಈಗ ಏನಾದ್ರು ನಮ್ದೆಲ್ಲ ಒಂದು ವೆರಿಫೈಡ್ ಆಗಿರುತ್ತಲ್ಲ ಮೇಡಮ್, ಬ್ಲೂ ಟಿಕ್ ಮಾರ್ಕ್ ಇರುತ್ತಲ್ಲ ಮೇಡಮ್, ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಅಂದರೆ ಬಿಕಾಸ್ ದೇ ನೋ ಇಟ್ ಇಸ್ ಅ ಒರಿಜಿನಲ್ ಅಕೌಂಟ್ ಅಂತ. ನಾನು ಒಂದು ಫೇಕ್ ಅಕೌಂಟ್ ಬೇರೆ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೆ ಅಲ್ಲಿಗೆ ಯಾರು ಕಮೆಂಟೇ ಮಾಡಲ್ಲ ಮೇಡಮ್. ವೆರಿಫೈಡ್ ಆಗಿದ್ದಕ್ಕೆ ನಮ್ಗಳಿಗೆ ಟಾರ್ಗೆಟ್ ಮಾಡ್ತಾರೆ ಮೇಡಮ್, ಇಲ್ಲಾಂದ್ರೆ ಮಾಡಲ್ಲ ಮೇಡಮ್. ಓಕೆ, ಸರಿ ಸರ್. ಈಗ ಅಕ್ಕ ಅವರು ಬರ್ತಾರಾ, ಮೀಟ್ ಮಾಡ್ತಿರ್ತೀರಾ? ಮಾಡ್ತೀವಿ ಮೇಡಮ್. ನನ್ನ ಅಕ್ಕ ಮೇಡಮ್, ಅಲ್ಲ, ಇಲ್ಲೇ ಬರ್ತೀನಿ, ಅದನ್ನ ಕೂಲಾಗಿ ತಗೊಳ್ಳಿ ಸರ್. ನನ್ನ ಅಕ್ಕ ಮೇಡಮ್, ನನ್ನ ಅಕ್ಕನ ಆಬ್ವಿಯಸ್ಲಿ ವಿ ಮೀಟ್. ಸರ್ಟನ್ಲಿ ನಾವು ಮೈಸೂರಲ್ಲೇ ಇರೋದು. ವಿ ಸ್ಟೇ ವೆರಿ ಕ್ಲೋಸ್ ಬೈ ಟು ಈಚ್ ಅದರ್. ವಿ ಮೀಟ್ ಥಿಂಕ್ ಫ್ಯಾಮಿಲಿ ಯಾವತ್ತು ಬಿಟ್ಕೊಡಲ್ಲ ಮೇಡಮ್. ಫ್ಯಾಮಿಲಿ ಬಿಟ್ಕೊಡಲ್ಲ, ನನ್ನ ಚಿತ್ರರಂಗನೂ ಬಿಟ್ಕೊಡಲ್ಲ. ಸೊ ಇಂಡಸ್ಟ್ರಿಲಿ ಯಾರು ಲೀಡರ್ಶಿಪ್ ತಗೊಳ್ಳೋರಿಲ್ಲ, ಹಾಗಾಗಿ ಈ ಥರದ ಎಲ್ಲರೂ ಏನೋ ಮಾತಾಡ್ತಾರೆ, ಎಲ್ಲರೂ ಮನಸ್ಸಿಗೆ ಬಂದಂಗೆ ಟಾರ್ಗೆಟ್ ಮಾಡ್ಕೋತಿದ್ದಾರೆ, ಎಲ್ಲರುಗಳು ಕೇಸು ಕಂಪ್ಲೇಂಟ್ಗಳು ಆಗ್ತವೆ, ಈ ಥರದ ಮಾತು ಕೇಳಿ ಬರ್ತಾ ಇರೋದು. ಯಾಕಂದರೆ ಅದು ನಿಮಗೂ ಗಮನಕ್ಕಿದೆ, ಎಷ್ಟೋ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಒಂದು ಲೀಡರ್ಶಿಪ್ ಅನ್ನೋದು ಇಲ್ಲ, ಅಂಬರೀಷ್ ಸರ್ ತೀರ್ಕೊಂಡ್ಮೇಲೆ ಅನ್ನೋದಿದೆ. ಲೀಡ್ರ್ಶಿಪ್ಪಾ ಮೇಡಮ್? ಎಲ್ಲರೂ ಒಗ್ಗಟ್ಟಾಗಿದ್ದಾಗ ಏನಕ್ಕೆ ಮೇಡಮ್ ಲೀಡ್ರ್ಶಿಪ್ಪು? ಎಲ್ಲರೂ ಚೆನ್ನಾಗಿದ್ದೀವಿ ಮೇಡಮ್. ಯಾರೋ ಬಂದು ಈ ಥರ ಹಿಂಗೇನೋ ಒಂದು ಮಾಡ್ಬಿಟ್ಟು ಹೋದಾಗ ಈ ಥರ ಈಗ ಏನೇನೋ ಕಮೆಂಟ್ಸ್ಗಳು ಈ ಥರನ ಎಲ್ಲ ಇಂಪ್ಯಾಕ್ಟ್ ಆಗ್ತವೆ, ವೈರಲ್ ಆಗ್ತವೆ, ಏನೇನೋ ಮಾಡ್ತಾರೆ. ಅದು ಬಿಟ್ಟರೆ ನೀವು ನಿಮ್ಮ ಚಾನಲ್ ಮಾಡಲ್ಲ, ಆ ಚಾನಲ್ ಮಾಡಲ್ಲ, ಯಾವ ಮಾಧ್ಯಮವರು ಮಾಡಲ್ಲ. ಮಾಡೋರು ಯಾರು? ಇಂಥ ಫೇಕ್ ನನ್ನ ಮಕ್ಕಳು ಮಾಡ್ತಾರೆ. ಅವ್ರದ್ದು ಯೂಟ್ಯೂಬು, ಅವ್ರದ್ದು ಯಾವುದೋ ಒಂದು ಮಾಡ್ಕೊಂಡಿರ್ತಾರೆ, ಅದು ರನ್ ಆಗೋಕ್ಕೋಸ್ಕರ ಒಂದು ಟ್ರೋಲ್ ಮಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ, ಅವ್ರ ಬೆಳೆಕಾಳು ಬೇಯಿಸ್ಕೊತಾರೆ ಅಷ್ಟೇ ಮೇಡಮ್. ಅದಕ್ಕೆಲ್ಲ ನಾವು ಟೆನ್ಷನ್ ತೊಗೋಬೇಡ. ನಮ್ಮ ಇಂಡಸ್ಟ್ರಿ ತುಂಬ ಒಗ್ಗಟ್ಟಾಗಿದೆ, ತುಂಬ ಚೆನ್ನಾಗಿದ್ದೀವಿ, ನಾವೆಲ್ಲ ಖುಷಿಯಾಗಿದ್ದೀವಿ. ಅದೇ ಈ ಥರ ಈ ಮಧ್ಯದಲ್ಲಿ ಅದೇ ಮನಸ್ಥಿತಿ ಸರಿ ಇಲ್ಲದೆ ಇದ್ದರು ಅವ್ರನ್ನೆಲ್ಲ ಸೇರಿಸ್ಬೇಕು ಮೇಡಮ್. ಸೊ ಮಚ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೊ ಇದು ಆದಿ ಲೋಕೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಭಾರತಿ ಪಬ್ಲಿಕ್ ಟಿವಿ.